ಆರ್ ಯು ರೆಡಿ? ಊಟ ಮಾಡುತ್ತಾ ಟೀ ಕಾಫಿ ಕುಡಿದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಹೊಟ್ಟೆ ಉಬ್ಬುವಿಕೆ, ಸಿ ಆಸಿಡ್ ರಿಫ್ಲೆಕ್ಸ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಚಹಾ ಮತ್ತು ಕಾಫಿ ಕುಡಿಯುವುದು ಒಂದೊಳ್ಳೆ ರಿಫ್ರೆಶ್ಮೆಂಟ್ ಅಂದರೆ ಸುಳ್ಳಾಗುವುದಿಲ್ಲ. ಕಚೇರಿ ಮತ್ತು ಇತರ ಕೆಲಸಗಳಲ್ಲಿ ನಿರತರಾಗಿರುವ ಜನರು ತಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸಲು ಸಾಧ್ಯವಾಗುತ್ತಿಲ್ಲ. ಕೆಲವು ಜನರು ತಮ್ಮ ಆಹಾರದೊಂದಿಗೆ ಚಹಾ ಅಥವಾ ಕಾಫಿಯನ್ನು ಬಯಸುತ್ತಾರೆ. ನೀವು ಆಹಾರದೊಂದಿಗೆ ಚಹಾ ಅಥವಾ ಕಾಫಿ ಕುಡಿಯುತ್ತಿದ್ದರೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದರ್ಥ. ಆಹಾರದೊಂದಿಗೆ ಟೀ ಅಥವಾ ಕಾಫಿ ಕುಡಿಯುವುದರಿಂದ ಆಹಾರದಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿ ಸರಿಯಾಗಿ ಹೀರಲ್ಪಡುವುದಿಲ್ಲ ಎನ್ನುತ್ತಾರೆ ತಜ್ಞರು. ವಿಶೇಷವಾಗಿ ಚಹಾ ಮತ್ತು ಕಾಫಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ. ಪಾಲಿಫಿನಾಲ್ಗಳು ಮತ್ತು ಟ್ಯಾನಿನ್ಗಳಂತಹ ಸಂಯುಕ್ತಗಳು ಇವೆರಡರಲ್ಲೂ ಕಂಡುಬರುತ್ತವೆ. ಈ ಎರಡನ್ನು ಆಹಾರದೊಂದಿಗೆ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಆದರೆ ಅವುಗಳಿಂದ ದೂರವಿರುವುದು ಸಹ ಅಷ್ಟು ಸುಲಭವಲ್ಲ. ಚಹಾ ಮತ್ತು ಕಾಫಿ ಕುಡಿಯಲು ಸರಿಯಾದ ಸಮಯ ಯಾವುದು ಎಂಬುದನ್ನು ನೆನಪಿನಲ್ಲಿಡುವುದು ಬಹಳ ಮುಖ್ಯ. ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯಬೇಡಿ ಎನ್ನುತ್ತಾರೆ ತಜ್ಞರು. ರಾತ್ರಿ ಮಲಗುವ ಮುಂಚೆ ಯಾವುದೇ ಕಾರಣಕ್ಕೂ ಕಾಫಿ ಕುಡಿಯಬೇಡಿ. ಮೊದಲೇ ಹೇಳಿದಂತೆ ಕಾಫಿ ಅಥವಾ ಚಹಾದಲ್ಲಿ ಕಂಡುಬರುವ ಕೆಫೀನ್ ಅಂಶ ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಒಳಗೊಂಡಿದ್ದು ಹಲವು ಬಾರಿ ಮೂತ್ರ ವಿಸರ್ಜನೆ ಮಾಡುವಂತೆ ರಾತ್ರಿ ಸಮಯದಲ್ಲಿ ನಮಗೆ ನಿದ್ರೆಗೆ ತೊಂದರೆ ಮಾಡಬಹುದು. ತಿಂಡಿ ಊಟ ಮಾಡುವಾಗ ಟೀ ಕಾಫಿ ಕುಡಿದರೆ ಗ್ಯಾಸ್, ಉಬ್ಬುವುದು ಅಥವಾ ಆಸಿಡ್ ರಿಫ್ಲೆಕ್ಸ್ನಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಖಾಲಿ ಹೊಟ್ಟೆಯಲ್ಲಿ ಈ ಪಾನೀಯಗಳನ್ನು ಕುಡಿಯುವುದರಿಂದ ದೇಹದ ಆರೋಗ್ಯಕ್ಕೆ ನಷ್ಟ ಉಂಟಾಗಲಿದೆ. ಜೊತೆಗೆ ಕೆಲವು ಮಾರಕ ಪ್ರಭಾವಗಳು ಕಂಡುಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ರಾತ್ರಿ ಬಟ್ಟೆ ಇಲ್ಲದೆ ಬೆತ್ತಲಾಗಿ ಮಲಗಿದರೆ ಆರೋಗ್ಯಕ್ಕೆ ಏನು ಲಾಭ? ಆಪ್ಷನ್ಸ್: ಎ ನಿದ್ರಾಹೀನತೆ, ಬಿ ರಕ್ತ ಸಂಚಾರ ಉತ್ತಮ, ಸಿ ಮೆಟಬಾಲಿಕ್ ರೇಟ್ ಹೆಚ್ಚಳ, ಡಿ ಖಿನ್ನತೆ ದೂರ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಅನೇಕ ಜನರು ರಾತ್ರಿ ಮಲಗುವಾಗ ನೈಟ್ ವೇರ್ ಧರಿಸುತ್ತಾರೆ. ಕೆಲವರು ದಿನವಿಡೀ ಇರುವ ಉಡುಪಿನಲ್ಲೇ ಮಲಗುತ್ತಾರೆ. ಆದರೆ ಬಟ್ಟೆ ಇಲ್ಲದೆ ರಾತ್ರಿ ಮಲಗುವುದರಿಂದ ಹಲವಾರು ಪ್ರಯೋಜನಗಳಿವೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರುವುದಿಲ್ಲ ಎಂದು ಹೇಳಲಾಗಿದೆ. ದೇಹಕ್ಕೆ ಸಾಕಷ್ಟು ಗಾಳಿ ಬಂದರೆ ಅಲರ್ಜಿ ಬರುವುದಿಲ್ಲ ಎನ್ನುತ್ತಾರೆ ತಜ್ಞರು. ಬಟ್ಟೆ ಇಲ್ಲದೆ ಮಲಗುವುದು ನಿದ್ರಾಹೀನತೆಗೆ ಸಹಾಯ ಮಾಡುತ್ತದೆಯಂತೆ. ಒಳ ಉಡುಪು ಇಲ್ಲದೆ ಮಲಗಿದರೆ ಆಗ ದೇಹದ ಸಂಪೂರ್ಣ ಉಷ್ಣತೆಯು ಕಡಿಮೆಯಾಗುತ್ತದೆ. ಯಾವ ಸಮಯದಲ್ಲಿ ವಾಕಿಂಗ್ ಮಾಡುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು? ಆಪ್ಷನ್ಸ್: ಎ ಹಗಲಿನಲ್ಲಿ, ಬಿ ಮಧ್ಯಾಹ್ನ, ಸಿ ರಾತ್ರಿ, ಡಿ ಸಂಜೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿ. ವೀಕ್ಷಕರೇ, ವಾಕಿಂಗ್ ಸುಲಭವಾದ ವ್ಯಾಯಾಮಗಳಲ್ಲಿ ಒಂದಾಗಿದೆ. ಇದನ್ನು ಮಾಡುವುದು ಸುಲಭವಾದರೂ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಲಗುವ ಮೊದಲು ಸ್ವಲ್ಪ ಸಮಯ ನಡೆಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳಿವೆ. ಉತ್ತಮ ನಿದ್ರೆಗಾಗಿ, ಇತರ ಪ್ರಯೋಜನಗಳಿಗಾಗಿ ಹಗಲಿಗಿಂತ ರಾತ್ರಿಯಲ್ಲಿ ನಡೆಯುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿದ್ರೆ ಎಲ್ಲರಿಗೂ ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಮಲಗುವುದು ಉತ್ತಮ. ಮಲಗುವ ಮೊದಲು ನಡೆಯುವುದರಿಂದ ದೇಹದ ಸಿರ್ಕಾಡಿಯನ್ ಲಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಮೆದುಳಿಗೆ ಸಂಕೇತಗಳನ್ನು ಕಳುಹಿಸುತ್ತದೆ ಮತ್ತು ಮೆದುಳು ಮತ್ತು ದೇಹವನ್ನು ನಿದ್ರೆಗೆ ಸಿದ್ಧಗೊಳಿಸುತ್ತದೆ. ಇದು ಒತ್ತಡ ಮತ್ತು ಆತಂಕವನ್ನು ಸಹ ಕಡಿಮೆ ಮಾಡುತ್ತದೆ. ಹೀಗಾಗಿ ಉತ್ತಮ ಗಾಢ ನಿದ್ರೆಗೆ ವಾಕಿಂಗ್ ಬಹಳ ಮುಖ್ಯವಾಗಿದೆ. ವಾಕಿಂಗ್ನಂತಹ ನಿಯಮಿತ ದೈಹಿಕ ಚಟುವಟಿಕೆಯು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಸೋಂಕುಗಳು ಮತ್ತು ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಸಂಜೆಯ ದಿನಚರಿಯಲ್ಲಿ ವಾಕಿಂಗ್ ಅನ್ನು ಸೇರಿಸುವುದರಿಂದ
ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದು. ಇದರೊಂದಿಗೆ ಆರೋಗ್ಯವು ಉತ್ತಮವಾಗಿರುತ್ತದೆ. ರಾತ್ರಿಯಲ್ಲಿ ದೇಹದಲ್ಲಿ ಅನೇಕ ಕಾರ್ಯಗಳು ಮುಂದುವರಿಯುತ್ತವೆ. ಜೀರ್ಣಕ್ರಿಯೆ ಅವುಗಳಲ್ಲಿ ಒಂದಾಗಿದೆ. ರಾತ್ರಿ ಊಟದ ನಂತರ ನಡೆಯುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ಕಾರಣದಿಂದಾಗಿ ಅಜೀರ್ಣ, ಉಬ್ಬರ, ಅಸ್ವಸ್ಥತೆ ನಿವಾರಣೆಯಾಗುತ್ತದೆ ಮತ್ತು ರಾತ್ರಿ ವೇಳೆ ಉತ್ತಮ ನಿದ್ರೆಯು ನಿಮ್ಮದಾಗಿರುತ್ತದೆ. ಮೀನು ತಿನ್ನುವವರಿಗೆ ಯಾವ ವ್ಯಾಧಿ ಬರುವುದಿಲ್ಲ? ಆಪ್ಷನ್ಸ್: ಎ ಹೃದಯದ ಕಾಯಿಲೆ, ಬಿ ಸುಸ್ತು, ಸಿ ಸ್ಟ್ರೋಕ್, ಡಿ ಕಣ್ಣಿನ ಕಾಯಿಲೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಮೀನುಗಳು ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ಅದು ನಿಮ್ಮ ಮೆದುಳು ಮತ್ತು ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಹಾಗೂ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಆಗದಂತೆ ತಡೆಯುತ್ತದೆ. ಕೂದಲು ಮತ್ತು ಚರ್ಮದ ಆರೈಕೆಗೂ ಮೀನು ಸಹಾಯ ಮಾಡುತ್ತದೆ. ಹಾಗಾದರೆ ನೀವು ಮೀನು ತಿನ್ನುವುದನ್ನು ನಿಲ್ಲಿಸಿದಾಗ ನಿಮ್ಮ ದೇಹಕ್ಕೆ ಏನಾಗುತ್ತದೆ? ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು. ಹೆಂಡತಿಯನ್ನು ಬಾಡಿಗೆಗೆ ಕೊಡುವ ರಾಜ್ಯ ಭಾರತದಲ್ಲಿ ಎಲ್ಲಿದೆ? ಆಪ್ಷನ್ಸ್: ಎ ಪಾಂಡಿಚೇರಿ, ಬಿ ಅಸ್ಸಾಂ, ಸಿ ಒಡಿಶಾ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ವೀಕ್ಷಕರೇ, ಜಗತ್ತಿನಲ್ಲಿ ಬಾಡಿಗೆಗೆ ವಸ್ತುಗಳು, ಮನೆಗಳು, ಸೈಟ್ಗಳು ಹೀಗೆ ಕೆಲವೊಂದು ಲಭ್ಯವಾಗುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಭಾರತದ ಗ್ರಾಮವೊಂದರಲ್ಲಿ ಪತ್ನಿಯರೇ ಬಾಡಿಗೆಗೆ ಸಿಗ್ತಾರಂತೆ. ಇದು ಆಶ್ಚರ್ಯವಾದರೂ ಸತ್ಯದ ಸಂಗತಿ. ಮಧ್ಯಪ್ರದೇಶದಲ್ಲಿ ಗ್ರಾಮವಿದೆ. ಆ ಗ್ರಾಮ ತನ್ನ ಸಾಂಸ್ಕೃತಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಅದೇ ಗ್ರಾಮದಲ್ಲಿ ಹೆಂಡತಿಯರು ಕೂಡ ಬಾಡಿಗೆಗೆ ಸಿಗ್ತಾರೆ. ಕೇಳಲು ನಿಮಗೆ ಇದು ವಿಚಿತ್ರ ಎನಿಸಬಹುದು ಅಥವಾ ನಂಬಿಕೆಯೇ ಬರದಿರಬಹುದು, ಆದರೆ ಇದು ನಿಜ. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿ ತಾಡಿಚಾ ಪ್ರಾತ ಎಂಬ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಅಡಿಯಲ್ಲಿ ಇಂದಿಗೂ ಅವಿವಾಹಿತ ಹೆಣ್ಣು ಮಕ್ಕಳಿಂದ ಹಿಡಿದು ವಿವಾಹಿತ ಮಹಿಳೆಯರ ತನಕವೂ ಬಾಡಿಗೆಗೆ ಸಿಗ್ತಾರೆ. ಇದಕ್ಕಾಗಿ ಸ್ಟಾಂಪ್ ಪೇಪರ್ ಮೇಲೆ 10 ರಿಂದ 100 ರೂಪಾಯಿವರೆಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿಗೆ ಬರುವ ಪುರುಷರು ತಮ್ಮ ನೆಚ್ಚಿನ ಮಹಿಳೆಯನ್ನು ನಿಗದಿತ ಅವಧಿಗೆ ಹಣ ಪಾವತಿಸಿ ಬಾಡಿಗೆಗೆ ತೆಗೆದುಕೊಂಡು ಹೋಗುತ್ತಾರಂತೆ. ಒಂದು ಮಾಹಿತಿಯ ಪ್ರಕಾರ ಈ ಮಾರುಕಟ್ಟೆಯಲ್ಲಿ ಪತ್ನಿಯರ ಬೆಲೆ 15,000 ರೂಪಾಯಿಯಿಂದ ಆರಂಭವಾಗಿ 4 ಲಕ್ಷ ರೂಪಾಯಿವರೆಗೂ ಇದೆಯಂತೆ. ಅಂದಹಾಗೆ ಈ ಬಾಡಿಗೆ ವ್ಯವಹಾರದ ಪ್ರಕ್ರಿಯೆಯಲ್ಲಿ ಮೊದಲು ಸ್ಟ್ಯಾಂಪ್ ಪೇಪರ್ ಮೇಲೆ 10 ರಿಂದ 100 ರೂಪಾಯಿವರೆಗೂ ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು. ಅದಾದ ಬಳಿಕ ಎರಡೂ ಕಡೆಯವರ ಷರತ್ತುಗಳನ್ನು ಅದರಲ್ಲಿ ಬರೆಯಲಾಗುತ್ತದೆ. ಇದಾದ ಬಳಿಕ ಗಂಡ ಮತ್ತು ಬಾಡಿಗೆ ಹೆಂಡತಿ ಇಬ್ಬರು ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಒಂದು ವೇಳೆ ಆ ವ್ಯಕ್ತಿಗೆ ಮತ್ತೆ ಅದೇ ಹೆಂಡತಿ ಬೇಕೆಂದರೆ ಮತ್ತೆ ಮಾರುಕಟ್ಟೆಗೆ ಹೋಗಿ ಅಗ್ರಿಮೆಂಟ್ ಮಾಡಿ ಮೊತ್ತವನ್ನು ಪಾವತಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.